सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं ग्रहयमहममेयं ध्येयमाम्नाजगेयं सदयमसदजेयं श्रीसहायं भजेयं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्। श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताप्तिर्भवताप्तिभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानधरिणे चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇಲ್ಲಿಯವರೆಗೆ ಅದ್ವೈತಿಗಳ ಸೂತ್ರ ವ್ಯಾಖ್ಯಾನ ಅಂದ್ರೆ ಅವರು ಉಪಮಾ ಅತಯವ ಚೋಪಮಾ ಸೂರ್ಯಕಾದಿವತ್ ಈ ಸೂತ್ರಕ್ಕೆ ಏನ್ ಅರ್ಥ ಮಾಡಿದ್ದಾರೆ ಅದನ್ನ ಹೇಳ್ತಾ ಬಂದ್ರು. ಅದರ ಖಂಡನೆ ಮಾಡ್ಬೇಕಾಗಿದೆ. ಅವ್ರೇನ್ ಅರ್ಥ ಹೇಳಿದ್ರು ಅದು ಯಾಕೆ ಸರಿ ಇಲ್ಲ ಅಂತ ಹೇಳ್ಬೇಕಾಗಿದೆ. ಅಲ್ಲಿ ಏನ್ ಹೇಳಿದ್ರು ಅನ್ನೋ ಅಂಶ ನಮಗೆ ಈಗಾಗಲೇ ತಿಳಿದಿದೆ. ಆದ್ರೂ ಒಮ್ಮೆ ಒಂದೆರಡು ನಿಮಿಷ ಅದನ್ನ ಹೇಳಿ ಮುಂದಕ್ಕೆ ಹೋಗ್ತೇನೆ. ಅತಯೇವ ಚೋಪಮಾ ಸೂರ್ಯಕಾದಿವತ್ ಈ ಸೂತ್ರದಲ್ಲಿ ಹೇಳಿದ್ದು ಒಟ್ಟಿಷ್ಟು ವಿಷಯ. ಈ ಸೂರ್ಯನ ಬಿಂಬ ಮತ್ತೆ ಈ ಸೂರ್ಯನ ಪ್ರತಿಬಿಂಬ ಅಂತ ಏನೇನು ಉದಾಹರಣೆಗಳನ್ನ ಕೊಡ್ತೀವಿ. ಇದೆಲ್ಲ ಶಾಸ್ತ್ರದಲ್ಲಿ ಯಾಕೆ ಈ ಬಿಂಬ ಪ್ರತಿಬಿಂಬ ಅಂತ ಕರೆಯೋದು ಅಂತ ಹೇಳೋದು ಅಂದ್ರೆ, ನಿಜವಾಗಿ ಪರಮಾತ್ಮನಲ್ಲಿ ಏನೂ ಇಲ್ಲ, ಧರ್ಮಗಳು ಅವನಲ್ಲಿ ಏನೂ ತೋರಲ್ಲ. ಈಗ ಸೂರ್ಯನ ಪ್ರತಿಬಿಂಬ ಯಾವಾಗ ತೋರ್ತಾನೆ? ಸೂರ್ಯನಿದ್ದಾಗ ತೋರ್ತಾನೆ. ಅಲ್ಲಿ ನೀರು ಅನ್ನೋ ಉಪಾಧಿ ಬೇಕು. ಈ ರೀತಿ ನೀರು ಸ್ವಚ್ಛವಾಗಿದ್ದಾಗ ಸ್ವಚ್ಛವಾಗಿ ಆ ಸೂರ್ಯನ ಪ್ರತಿಬಿಂಬ ಮೂಡುತ್ತೆ. ವಾಸ್ತವಿಕವಾಗಿ ನೀರಿಲ್ದೆ ಹೋದ್ರೆ ಆ ಸೂರ್ಯನ ಪ್ರತಿಬಿಂಬ ಅಂತ ಅದೇನು ಇರೋದೇ ಇಲ್ಲ. ಅಂತೂ ಈ ಶಾಸ್ತ್ರಗಳಲ್ಲಿ ಏನು ಈ ದೃಷ್ಟಾಂತಗಳೆಲ್ಲ ಕೊಡ್ತಾರೆ, ಇದೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಭಗವಂತನಲ್ಲಿ ಏನ್ ವಿಶೇಷ ಇದೆಯಲ್ಲ, ಅಂದ್ರೆ ಅನೇಕ ಧರ್ಮಗಳು, ಅವನಲ್ಲಿ ಎಲ್ಲ ರೀತಿಯಾದ ಶಕ್ತಿ ಇದೆ, ಎಲ್ಲ ಜ್ಞಾನ ಇದೆ ಅಂತ ಏನೇನು ಹೇಳ್ತೀವಿ, ಇದೆಲ್ಲ ನಿಜವಾಗಿ ಅಪಾರಮಾರ್ಥಿಕ. ಇದೆಲ್ಲ ಸತ್ಯ ಅಲ್ಲ, ಇದೆಲ್ಲ ಸುಳ್ಳು.
ಅದು ನಿಜವಾಗಿ ವ್ಯವಹಾರ ಕಾಲದಲ್ಲಿ ಮಾತ್ರ ಅದು ಸತ್ಯ. ಅಂದ್ರೆ ಈಗ ನಾವು ಭಗವಂತನಲ್ಲಿ ಗುಣಗಳಿದೆ, ಅವನಲ್ಲಿ ಯಾವುದೇ ದೋಷ ಇಲ್ಲ ಅಂತೆಲ್ಲ ತಿಳ್ಕೊಂಡಿರೋದು ಸತ್ಯ. ಮುಂದೆ ಒಂದು ದಿವಸ ನಮಗ್ ಗೊತ್ತಾಗೋದೇನು, ಆ ಭಗವಂತನಲ್ಲಿ ಯಾವುದೇ ಗುಣಗಳೂ ಇಲ್ಲ, ಈ ಕಡೆ ದೋಷಗಳೂ ಇಲ್ಲ. ದೋಷ ಇಲ್ಲ ಅಂತ ಒಪ್ಪಿದ್ರೆ ಸಂತೋಷ, ಆದ್ರೆ ಗುಣಗಳೂ ಇಲ್ಲ ಅಂತ ಹೇಳಿದ್ರೆ ಇದು ಹೇಗೆ ಒಪ್ಲಿಕ್ಕೆ ಸಾಧ್ಯ? ಅಂತೂ ಯಾವುದೇ ಧರ್ಮಗಳು ಆ ಪರಮಾತ್ಮನಲ್ಲಿ ಇಲ್ಲ. ಅವನನ್ನ ನಾವು ತಿಳಿಬೇಕು ಅಂದ್ರೆ ನೇತಿ ನೇತಿ. ಈಗ ಪುಸ್ತಕ ನೋಡ್ಬೇಕಂತೆ, ಇದು ಭಗವಂತನ? ಇಲ್ಲ, ನ ಇದಲ್ಲ. ಇನ್ ಯಾವ್ದೋ ಇನ್ನೊಂದು ಮೊಬೈಲ್ ನೋಡಿದ್ವಿ, ಇದು ಭಗವಂತನ? ಇಲ್ಲ. ಇನ್ ಯಾರೋ ಒಬ್ಬ ಮನುಷ್ಯ ನೋಡಿದ್ವಿ, ಇವನು ಭಗವಂತನ? ಇಲ್ಲ. ಅಂದ್ರೆ ಇಲ್ಲ ಇಲ್ಲ ಅಂತ ಅನ್ಕೊಳ್ಬೇಕು. ಹಾಗಾದ್ರೆ ಯಾವ್ದದ್ ಭಗವಂತ? ಇಲ್ಲ ಇಲ್ಲ ಅಂತ ಹೇಳಿ ಕೊನೆ ಒಂದ್ ಭಗವಂತ ಇದಲ್ಲ, ಅವನೇ. ಅವನಲ್ಲಿ ಏನೂ ಇಲ್ಲ ಗುಣ. ಒಂದ್ ರೀತಿ ಶೂನ್ಯದ ರೀತಿಯಲ್ಲಿ ಅವ್ರು ವರ್ಣನೆ ಮಾಡ್ತಾರೆ. ಮತ್ತು ನೇತಿ ನೇತಿ ಜಗತ್ ಪ್ರತಿಷೇಧಂ ಕೃತ್ವಾ ಉಪದೇಶ. ಇದನ್ನ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಈ ವಾಕ್ಯ ಈಗೇನ್ ಹೇಳಿದೆ ಅದನ್ನ, ಅದೇ ನ ಇತಿ ನ ಇತಿ, ಇಲ್ಲ ಇಲ್ಲ ಅಂತ ಹೇಳಿ ಜಗತ್ತನ್ನ ನಿಷೇಧ ಮಾಡ್ತಾ, ಅಂದ್ರೆ ಜಗತ್ತಿನಲ್ಲಿರೋ ಪ್ರತಿಯೊಂದು ವಸ್ತುಗಳನ್ನ ತಗೊಂಡು ಇದು ಭಗವಂತ ಅಲ್ಲ, ಇದು ಭಗವಂತ ಅಲ್ಲ ಅಂತ ಹೇಳಿ 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 ಉಪದೇಶವನ್ನ ಭಗವಂತನ ಬಗ್ಗೆ ಕೊಡೋದಂತೆ. ಇದು ಪರಪ್ರತಿಷೇಧ ಉಪದೇಶ. ನಮಗೆ ಇದು ಕೇಳಿದಾಗ ಹೌದಲ್ವಾ, ಚೆನ್ನಾಗೇ ಹೇಳಿದಾರಲ್ವಾ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಭಗವಂತ ತಿಳಿಯೋದು ಹೇಗೆ ನೋಡು, ಇದರಲ್ಲೆಲ್ಲ ದೋಷಗಳಿದೆ, ಈ ದೋಷ ಇರೋ ವಸ್ತು ಭಗವಂತ ಅಲ್ಲ. ಇನ್ನೊಂದಿಷ್ಟು ವಸ್ತು ನೋಡ್ತೀವಿ, ನೋಡು ಇದರಲ್ಲಿ ಗುಣಗಳಿದೆ ಅನ್ನೋ ರೀತಿ ಕಾಣ್ತೀವಿ, ವಾಸ್ತವಿಕ ಈ ವ್ಯಕ್ತಿಯಲ್ಲಿ ಅಂಥ ಗುಣ ಇಲ್ಲ, ಸಕಲ ಸದ್ಗುಣ ಇಲ್ಲ. ಈ ಭಗವಂತ ಹೇಗೆ ಅಂದ್ರೆ ಈ ವ್ಯಕ್ತಿ ತರ ಅಲ್ಲ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ನೋಡ್ಕೊಂತಾ ಹೋದ್ರೆ ತಾರತಮ್ಯ ಸ್ಪಷ್ಟ ಆಗತ್ತೆ. ಅವಾಗ ಭಗವಂತನ ಬಗ್ಗೆ ಸರಿಯಾದ ಪರಿಚಯ ನಮಗಾಗತ್ತೆ. ಇದು ಸರಿಯಾಗಿ ಹೇಳಿದಾರಲ್ವಾ ಅಂತ ಅನ್ಸುತ್ತೆ. ಆದ್ರೆ ಹಾಗಲ್ಲ. ಅವ್ರೇನ್ ಹೇಳೋದು, ಇಲ್ಲ ಇಲ್ಲ ಅಂತ ಭಗವಂತ ಜ್ಞಾನ ಬರುತ್ತೆ, ಇದೆ ಅಂತ ಭಗವಂತನ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅನಂತ ಕಲ್ಯಾಣ ಗುಣಗಳು ಆ ಭಗವಂತನಲ್ಲಿ ಇದೆ ಅಂತ ತಿಳಿಸ್ಬೇಕು. ಆದ್ರೆ ಆ ಭಗವಂತನಲ್ಲಿ ಯಾವುದೇ ಕಲ್ಯಾಣ ಗುಣಗಳನ್ನು ಅವ್ರು ಒಪ್ಪಿಲ್ಲ. ಆದ್ರಿಂದ ಭಗವಂತನ್ ತಿಳಿಯೋದು ಗುಣಗಳ ಮುಖಾಂತರ ಅಲ್ಲವೇ ಅಲ್ಲ. ಇನ್ನು ಜೊತೆಗೆ ವಾಂಗ್ಮನಸ ಅತೀತ. ನೀವು ನಿಮ್ಮ ಮಾತಿಗೆ, ನಿಮ್ಮ ಮನಸ್ಸಿಗೆ ಆ ಭಗವಂತ ಎಂದೂ ಗೋಚರಿಸೋದೇ ಇಲ್ಲ. ಇಂಥ ಆತ್ಮನ ಬಗ್ಗೆ ಏನೇನು ಧರ್ಮಗಳಿದೆ ಅಂತ ನಾವು ತಿಳ್ಕೊಂಡಿದೀವಿ, ಅವನಲ್ಲಿ ಅಂಥ ಪರಮಾತ್ಮನಲ್ಲಿರುವಂತಹ ಎಲ್ಲ ಗುಣಗಳು ಅಥವಾ ಧರ್ಮಗಳು ಇದೇನಾಗಿವೆ ಅಂದ್ರೆ ಅಪಾರಮಾರ್ಥಿಕ. ಇದೆಲ್ಲ ನಿಜವಾಗಿ ಸತ್ಯ ಅಲ್ಲ. ಇದೆಲ್ಲ ಈ ಜಲ ಸೂರ್ಯಕಾದಿವತ್, ಹೇಗೆ ಆ ಜಲದಲ್ಲಿ ಅಂದ್ರೆ ನೀರಿನಲ್ಲಿ ಆ ಸೂರ್ಯನ ಪ್ರತಿಬಿಂಬ ಮೂಡತ್ತಲ್ಲ, ಆ ರೀತಿ ಅಂತ ಹೇಳಿ ಅವ್ರು ಈ ದೃಷ್ಟಿಯಲ್ಲಿ ಅವರು ಉದಾಹರಣೆಯನ್ನ ಕೊಟ್ಕೊಂಡಿದ್ದಾರೆ. ನಮಗೆ ಆಶ್ಚರ್ಯ ಅನ್ಸೋದು, ಯಾವುದೇ ಸೂತ್ರ ತಗೊಂಡ್ರು ಅವ್ರ ಅದ್ವೈತಗಳು ಹೇಗ್ ವ್ಯಾಖ್ಯಾನ ಮಾಡ್ತಾರೆ ಏನಂದ್ರೆ, ಬ್ರಹ್ಮನಲ್ಲಿ ಏನೂ ಗುಣ ಇಲ್ಲ, ಪರಮಾತ್ಮನಲ್ಲಿ ಯಾವುದೇ ಗುಣಗಳು ಇರಲ್ಲ, ಹಾಗೆ ದೋಷಗಳು ಇರೋದಿಲ್ಲ. ಹಾಗಂತ ಹೇಳಿ ಆ ಭಗವಂತ ಮತ್ತೆ ಜೀವರು ಇಬ್ರು ಒಂದೇ ಅನ್ನೋ ಈ ಅರ್ಥವನ್ನೇ ಕೊಡೋ ರೀತಿ ಅವ್ರು ವರ್ಣನೆ ಮಾಡ್ತಾರೆ ಪ್ರತಿಯೊಂದು ಸೂತ್ರವನ್ನು. ಅಂತೂ ಇಷ್ಟು ಅವರು ಮಾಡಿದ ವ್ಯಾಖ್ಯಾನ. ಇದೆಲ್ಲ ನಾವ್ ಏನ್ ತಪ್ಕೊಂಡ್ ಹಿಡಿತಾ ಇದೀವಿ, ಅವ್ರದ್ದು ಯಾಕೆ ಆ ವ್ಯಾಖ್ಯಾನ ಸರಿ ಇಲ್ಲ ಅಂದ್ರೆ, ಒಂದು ನಮಗೆ ಸ್ಪಷ್ಟ ಆಗತ್ತೆ, ಭಗವಂತನಲ್ಲಿ ಯಾವುದೇ ಧರ್ಮಗಳು ಇಲ್ಲ, ಅವನಲ್ಲಿ ಏನು ಗುಣಗಳಿಲ್ಲ ಅಂದ್ರೆ ಈ ಸ್ಪಷ್ಟ ವಿರೋಧ. ನಾವು ಇದನ್ನು ಮಾತ್ರ ಎಂದಿಗೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಭಗವಂತನಲ್ಲಿ ಎಂದಿಗೂ ಕೂಡ ಗುಣಗಳಿಲ್ಲ ಅಂತ ಹೇಳಿಕ್ ಬರಲ್ಲ. ಎಲ್ಲಾ ಒಳ್ಳೊಳ್ಳೆ ಗುಣಗಳು ಕೂಡ ಭಗವಂತನಲ್ಲಿ ಇವೆ. ಅಂದ್ರೆ ನಿರ್ವಿಶೇಷತ್ವವನ್ನ ಒಪ್ಪಲ್ಲ ಅಂತ ಇದು ಶಾಸ್ತ್ರೀಯವಾಗಿ ಶಬ್ದವನ್ನ ಬಳಸೋದು. ಏನಂದ್ರೆ ನಿರ್ವಿಶೇಷತ್ವ ಅದ್ವೈತಿಗಳು ಭಗವಂತನಿಗೆ ಒಪ್ತಾರೆ, ನಾವು ನಿರ್ವಿಶೇಷತ್ವವನ್ನ ಭಗವಂತನಿಗೆ ಒಪ್ಪಲ್ಲ. ವಿಶೇಷ ಅಂದ್ರೆ ಧರ್ಮಗಳು ಅಂತ ಅರ್ಥ, ನಿರ್ವಿಶೇಷ ಅಂದ್ರೆ ಯಾವುದೇ ಧರ್ಮಗಳು ಇಲ್ಲದೆ ಇರೋದು ಅಂತ ಅರ್ಥ. ಇದನ್ನ ಭಗವಂತನಿಗೆ ಅವ್ರು ಒಪ್ಪಿದ್ದಾರೆ. ನಾವು ನಿರ್ವಿಶೇಷತ್ವವನ್ನ ಒಪ್ಪಲ್ಲ, ನಾವು ಸವಿಶೇಷತ್ವ ಅಂದ್ರೆ ಅವನಲ್ಲಿ ಧರ್ಮಗಳೆಲ್ಲ ಇವೆ ಅಂತ ಒಪ್ತೀವಿ. ನಾವು ಸವಿಶೇಷತ್ವವಾದಿಗಳು, ಅವರು ನಿರ್ವಿಶೇಷತ್ವವಾದಿಗಳು, ಯಾರೋ ಅದ್ವೈತಿಗಳು. ಹಾಗೆ ಈ ಬ್ರಹ್ಮನಲ್ಲಿ ಧರ್ಮಗಳಾಗಬೇಕಾದ್ರೆ ಈಗಾಗಲೇ ಸಂಧ್ಯಾಧಿಕರಣದಲ್ಲಿ ಬೇರೆ ಬೇರೆ ಕಡೆ ಇದನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಅಂದ್ರೆ ಭಗವಂತನಲ್ಲಿ ಗುಣಗಳನ್ನ ಒಪ್ಪಬೇಕು, ಅದನ್ನು ಒಪ್ಪಬಾರದು ಅಂತ ಹೇಳ್ಬೇಡಿ, ದೋಷಗಳಿದೆ ಅಂತ ಹೇಳಿ ಎಲ್ಲ ವಿಷಯಗಳನ್ನು ತಿಳಿಸಿದೀವಿ. ಜೊತೆಗೆ ಇನ್ನೊಂದು, ಅವರ ಮತದ ಪ್ರಕಾರ ಇದೊಂದು ದೋಷ, ಅತದೇವ ಚೋಪಮ ಸೂರ್ಯಕಾದಿ ವತ್ ಅಂತ ಸೂತ್ರದಲ್ಲಿ ವತ್ ಅಂತ ಹೇಳಿದ್ದಾರೆ. ಈ ವತ್ ಅನ್ನೋದು ಬೇಕಾಗಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಜಯತೀರ್ಥರು. ವತೇಹ ವೈಯರ್ಥ್ಯಂಚ ಅಂದ್ರೆ ವ್ಯರ್ಥ. ನಿಮ್ ಪ್ರಕಾರ ನೋಡಿ, ಯಾವತ್ತು ಒಬ್ರು ಸೂತ್ರಕ್ಕೆ ವ್ಯಾಖ್ಯಾನ ಬರಿಬೇಕು, ಈಗ ನಾವ್ ಯಾರೋ ನಮ್ಮ ಮತಾಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರಿಬೇಕು,
ದೊಡ್ಡವ್ರು ಹೇಳಿದ್ದನ್ನ ವಿವರಣೆ ಮಾಡ್ಬೇಕು ನಾವು ಅಂತ ತೊಡಗ್ತೀವಿ. ವಿವರಣೆ ಮಾಡ್ಬೇಕು ನಿಜ, ನಾವು ನಮ್ಮ ಯೋಗ್ಯತೆ ನೋಡ್ಕೊಂಡ್ ಮಾಡ್ಬೇಕು. ನಮಗ ಅದ್ ಅರ್ಥ ಆಗ್ಲಿಲ್ವಾ ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ಆ ಇದ್ದ ಅರ್ಥವನ್ನ ನಾವೇನೋ ಅಪಾರ್ಥ ಮಾಡ್ಕೊಂಡು ಅವರ ವಾಕ್ಯಕ್ಕೆ ಹೀಗ ಅರ್ಥ ಅಂತ ಬರೆದು ಮತ್ತೆ ಲೋಕಕ್ಕೆಲ್ಲ ಅಜ್ಞಾನ ಪ್ರಚಾರ ಮಾಡಿಸಿ ಅದನ್ನೇ ಜ್ಞಾನ ಅಂತ ತಿಳ್ಕೊಂಡು ಭ್ರಮೆಗೊಡ್ತಾ ಅವರು ಸಾಧನಾ ಮಾರ್ಗದಿಂದ ಆ ಕಡೆ ಬಿದ್ದು ಬಿಡ್ತಾರೆ. ಎಲ್ರು ದಾರಿ ತಪ್ಪಿಸೋ ಕೆಲಸ ಮಾಡ್ದಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಗೊತ್ತಿಲ್ಲ ಅಂದ್ರೆ ಮೌನ ವಹಿಸೋದ್ ವಾಸಿ, ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇವ್ರೇನ್ ಮಾಡಿದ್ರು, ವ್ಯಾಖ್ಯಾನ ಮಾಡ್ತಾ ಬ್ರಹ್ಮಸೂತ್ರಕ್ಕೆ ನಿಜವಾಗಿ ವೇದವ್ಯಾಸರು ಈ ಅರ್ಥದಲ್ಲಿ ಆ ಬ್ರಹ್ಮಸೂತ್ರ ಬರದೇ ಇಲ್ಲ. ಯಾವುದು ಅತಯವ ಚೋಪಮ ಸೂರ್ಯಕಾದಿವತ ಅನ್ನೋ ಸೂತ್ರನ. ಹಾಗಂತ ಹೇಳಿ ಇವರು ಆ ಅರ್ಥವನ್ನು ಇಟ್ಕೊಂಡು ವೇದವ್ಯಾಸರು ಹೇಳಿದ್ದಾರೆ ಅಂತ ಬರೆದಿದ್ದಾರೆ ಅದ್ವೈತ ದರ್ಶನದವರು. ಬರೆದ ಮೇಲೂ ಕೂಡ ವ್ಯಾಖ್ಯಾನವನ್ನ ಸೂತ್ರದ ಯಾವುದೇ ಒಂದು ಭಾಗ, ಚಿಕ್ಕ ಭಾಗವೂ ಕೂಡ ವ್ಯರ್ಥ ಆಗ್ಬಾರ್ದು, ಅದು ಸಾರ್ಥಕ ಆಗ್ಬೇಕು. ನಿಮ್ಮ ವ್ಯಾಖ್ಯಾನವನ್ನು ನೋಡಿದ್ರೆ ಆಗ ನಮಗೇನ್ ಗೊತ್ತಾಗುತ್ತೆ, ಅತಯೇವ ಚೋಪಮ ಸೂರ್ಯಕಾದಿ ವತ್ ಅನ್ನೋದು ಬೇಕಾಗಿಲ್ಲ, ಅದು ವ್ಯರ್ಥ. ಆ ಶಬ್ದ ಸೂತ್ರಕಾರರು ಅಂತ ಶಬ್ದವನ್ನ ಆಡೋ ಅಗತ್ಯ ಇರ್ಲಿಲ್ಲ. ಇದು ವತ್ ಅಂತಂದ್ರೆ ನೀವೆಲ್ ಕೇಳಿರ್ತೀರಿ ವತ್ ಅಂತ, ಸಾಮಾನ್ಯವಾಗಿ ಅನುಮಾನ ಪ್ರಮಾಣ ಬರ್ಬೇಕಾರೆಲ್ಲ ಹೇಳಿರ್ತೀವಿ. ಪರ್ವತಃ ವನ್ಹಿಮಾನ್ ಧೂಮಾತ್, ಆಮೇಲೆ ಮಹಾನಸ ವತ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿಯೊಂದು ಅನುಮಾನದಲ್ಲಿ ಉದಾಹರಣೆ ಏನು ಹೇಳ್ತೀವಿ, ದೃಷ್ಟಾಂತ ಏನು ಕೊಡ್ತೀವಿ, ಅದನ್ನ ಹೇಳ್ಬೇಕಾದ್ರೆ ವತ್, ಇದರಂತೆ ಅದರಂತೆ ಅಂತ ನಾವು ಹೇಳ್ಕೊಂತ ಹೋಗ್ತೀವಿ. ಅದರಿಂದ ಏನಾಯ್ತು ಒಟ್ಟು, ಅಡುಗೆ ಮನೆಯಂತೆ ಅಂದ್ರೆ ಮಹಾನಸ ವತ್ ಅಂತ ಇಷ್ಟಕ್ಕರ್ಥ. ಪ್ರಕೃತದಲ್ಲೂ ಹಾಗೆ ಸೂರ್ಯಕಾದಿ ವತ್ ಅಂತ ಸೂತ್ರದಲ್ಲಿ ಬಳಸಿದ್ದಾರೆ. ಸೂರ್ಯಕಾದಿ ವತ್ ಅಂದ್ರೆ ಅರ್ಥ, ಸೂರ್ಯಕ ಮುಂತಾದವರಂತೆ ಅಂತ ಅರ್ಥ. ಸೂರ್ಯಕ ಅಂದ್ರೆ ಸೂರ್ಯನ ಪ್ರತಿಬಿಂಬ. ಸೂರ್ಯನ ಪ್ರತಿಬಿಂಬ ಮೊದಲಾದ ವಸ್ತುಗಳು ಹೇಗಿದೆಯಲ್ಲ ಆ ರೀತಿ ಅಂತ ಹೇಳಿಕ್ ಹೊರಟಿದ್ದಾರೆ. ಇಷ್ಟೇ ಹೇಳ್ಬೇಕಾದ್ರೆ ಅವರು ವತ್ ಅನ್ನೋದ ಹೇಳಲೇಬೇಕಾಗಿಲ್ಲ. ಅವ್ರ ಏನ್ ಮಾಡ್ಬೋದು, ವತ್ ಅನ್ನೋದನ್ನ ಬಿಟ್ಬಿಡ್ಬೋದು. ಬಿಟ್ಟು ಏನ್ ಹೇಳ್ಬೋದು ಅಂದ್ರೆ ಸೂರ್ಯಕಾದಿಹಿ ಅಷ್ಟೇ ಸಾಕು. ಸೂರ್ಯಕಾದಿ ವತ್ ಬೇಡ, ಸೂರ್ಯಕಾದಿ ಸಾಕು. ಯಾಕೆಂದ್ರೆ ಅವ್ರು ಹೇಳೋ ವಿಷಯಕ್ಕೆ ಏನು ಉದಾಹರಣೆ, ಸೂರ್ಯಕಾದಿ ಅಷ್ಟೇ ಸಾಕು. ಸೂರ್ಯಕಾದಿಗಳಂತೆ ಅಂತ ಅದೆಲ್ಲ ಬೇಕಾಗಿಲ್ಲ, ಸೂರ್ಯಕಾದಿ ಅಂತ ಇಷ್ಟ ಹೇಳಿದ್ರು ಕೂಡ ಸಾಕು ಅಂತ. ಇದನ್ನ ಇಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ವಾದಿರಾಜರು ವಿವರಿಸಿದ್ದಾರೆ. ಕೊನೆ ಲೈನಿಗಿಂತ ಹಿಂದಿನ ಲೈನು, ಇತಿ ಶಬ್ದ ಅಧ್ಯಾಹಾರ ಇತ್ಯತ್ರ ಸೂರ್ಯಕಾದಿ ಉಪಮಾ ಉಪಾದೀಯತೆ ಇತ್ಯೇತಾವತ ಪೂರ್ತೇಃ ವತೇಃ ವೈಯರ್ಥ್ಯಂ. ಆದ್ರಿಂದ ಸೂರ್ಯಕಾದಿವತ್ ಅಂದಲ್ಲಿ ವತು ಬೇಕಾಗಿಲ್ಲ. ಯಾವಾಗ ಇದು ಬೇಡವೋ ಆಗ ಅತಯವ ಚೋಪಮ ಸೂರ್ಯಕಾದಿ ವತ್ ಅನ್ನೋಲ್ಲಿ ವತಿ ಅನ್ನೋದು ಬೇಕಾಗಿಲ್ಲ ಅಂತ ಆಯ್ತು. ಸೂರ್ಯಕಾದಿ ಅಂತ ಇಷ್ಟೇ ಸಾಕು. ಜೊತೆಗೆ ಇವರು ಅರ್ಥವನ್ನ ಮಾಡ್ಕೊಳ್ಬೇಕಾದ್ರೆ ಇತಿ ಅನ್ನೋ ಶಬ್ದ ಸೇರಿಸ್ಕೊಂಡು ಅರ್ಥ ಮಾಡಿದ್ದಾರೆ. ಇದ್ರೆ ನಮಗೆ ಸಂಸ್ಕೃತದ ವಾಕ್ಯಗಳ ಪದಗಳನ್ನೇನು ಜೋಡಿಸ್ಕೊಂಡು ನಾವೇನ್ ಅರ್ಥ ಮಾಡ್ತೀವಲ್ಲ ಆ ತರ ನಾವ್ ಈ ಸೂತ್ರಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಗಮನಿಸಿದ್ರೆ ಅವ್ರ ವ್ಯಾಖ್ಯಾನ ಏನು ಮಾಡಿದ್ದಾರೆ ಅದ್ವೈತಿಗಳು, ಅದ್ರಲ್ಲಿ 3ನೇ ಲೈನು ಅಂದ್ರೆ ಇಲ್ಲಿ ಸುಧಾದಲ್ಲಿ ಶ್ಲೋಕ ಏನು ಕೊಟ್ಟಿದ್ದಾರೆ, ಈ ಶ್ಲೋಕ ಆದ ಮೇಲೆ 2ನೇ ಪ್ಯಾರ ಯದ್ವಾ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅದು ಹಿಂದಿನ ಪಾಠದಲ್ಲಿ ಅರ್ಥವನ್ನ ಹೇಳಿದ್ದೆ. ಅದನ್ನ ಏನ್ ಗಮನಿಸ್ಬೇಕು ಅಂದ್ರೆ ಇವರು ದೋಷ ಕೊಡ್ತಾ ಇದೀವಲ್ಲ, ಅವರು ಮಾಡಿದ ವಿವರಣೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದೀವಿ. ಅದನ್ನ ಅವ್ರು ಏನ್ ಹೇಳಿದ್ರು ಅಂತ ಚೆನ್ನಾಗಿ ನಮ್ ತಲೆ ಇರ್ಬೇಕು, ಅದು ನಮಗ್ ಗೊತ್ತಾಗಿದೆ. ಅದ್ರಲ್ಲಿ ಅವ್ರು ಏನ್ ಮಾಡಿದ್ರು, ಜಲಸೂರ್ಯಕಾದಿವತ್ ಇತಿ ಉಪಮಾ ಉಪಾದೀಯತೆ ಮೋಕ್ಷ ಶಾಸ್ತ್ರೇಶು. ನಮಗೆ ಮೋಕ್ಷ ಕೊಡಿಸುವಂತಹ ಶಾಸ್ತ್ರಗಳು ಏನೇನಿದೆಯಲ್ಲ ಆ ಶಾಸ್ತ್ರಗಳೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಜಲಸೂರ್ಯಕಾದಿವತ್ ಇತಿ ಉಪಮಾ, ಈ ಉದಾಹರಣೆಯನ್ನ ಎಲ್ಲರೂ ಕೂಡ ತಗೊಂಡಿದ್ದಾರೆ. ಯಾವುದೇ ಒಂದು ಶಾಸ್ತ್ರದ ಅರ್ಥವನ್ನ ಹೇಳ್ಬೇಕಾದ್ರೆ ಈ ಸಂದರ್ಭದಲ್ಲಿ ಈ ಉದಾಹರಣೆನ ತಗೊಂಡಿದ್ದಾರೆ ಅಂತ ಬಂತು. ಅಲ್ಲಿ ಇತಿ ಅಂತ ಯಾಕಬೇಕು, ಹೇಗೆ ನೀರ್ನಲ್ಲಿ ಮೂಡುವಂತಹ ಸೂರ್ಯನ ಪ್ರತಿಬಿಂಬ ಇದೆಯೋ ಆ ರೀತಿ ಮುಗಿದಾಯ್ತಲ್ಲ, ಅದಕ್ಕೆ ಇತಿ ಈ ರೀತಿಯ ಹೀಗೊಂದು ಉದಾಹರಣೆ ತಗೊಳ್ತೀವಿ. ಇದೆಲ್ಲ ಬೇಕಾಗಿಲ್ಲ. ಅಂದ್ರೆ ಏನಾಯ್ತು, ಅದ್ವೈತಿಗಳ ವ್ಯಾಖ್ಯಾನದಲ್ಲಿ ನಾವು ಮುಖ್ಯ ಏನು ಸರಿ ಇಲ್ಲ ಅಂತ ಇರೋದು ಅಂದ್ರೆ, ಒಂದು ಸೂತ್ರದಲ್ಲಿರೋ ಎಲ್ಲಾ ಪದಗಳು ಸರಿಯಾಗಿದೆ ಅಂತ ಹೇಳಲಿಕ್ಕಾಗಲ್ಲ, ಬೇಕಾಗಿಲ್ಲ ಪದಗಳು. ಯಾವತ್ತು ಚಿಕ್ಕದಾಗಿ ಸೂತ್ರಗಳನ್ನ ಮಾಡಬೇಕು. ಒಂದೊಂದು ಅಕ್ಷರ ಸೇರಿಸಿದ್ರು ಕೂಡ ಸೂತ್ರದಲ್ಲಿ ಅದಕ್ಕೆ ಏನೋ ಒಂದು ಸಾರ್ಥಕ್ಯ ತೋರಿಸ್ಬೇಕು. ಹೌದು, ವೇದವ್ಯಾಸರು ಈ ರೀತಿ ಅರ್ಥವನ್ನು ಮಾಡಿಕೊಂಡು ಬರೆದಿದ್ದಾರೆ, ಅದಕ್ಕೆ ಇದು ಬೇಕೇ ಬೇಕು ಅಂತೆಲ್ಲ ಹೇಳ್ಬೇಕು. ಅದನ್ನ ಮಧ್ವಾಚಾರ್ಯರು ಚೆನ್ನಾಗಿ ಸಮರ್ಥನೆ ಮಾಡಿದ್ದಾರೆ. ಪ್ರತಿಯೊಂದು ಅಕ್ಷರವನ್ನು ಕೂಡ ಅದು ಸಾರ್ಥಕ ಅಂತ. ಇವರ ಮತದಲ್ಲಿ ಏನಾಯ್ತು ವ್ಯರ್ಥ, ಅತಯೇವ ಚೋಪಮ ಸೂರ್ಯಕಾದಿವತ್, ಸೂರ್ಯಕಾದಿ ವತ್ ಅನ್ನೋದು ಬೇಕಾಗಿಲ್ಲ. ಆಮೇಲೆ ಅವರ
ವಿವರಣೆ ಮಾಡ್ತಾ ಇತಿ ಅನ್ನೋ ಶಬ್ದ ಏನ್ ಬಳಸ್ತಾರೆ, ಅದು ಬೇಕಾಗಿಲ್ಲ. ಇಷ್ಟು ಅಂತೂ ಯದ್ಯಪಿ ಏವಂ ಏಕವಾಕ್ಯತಾ ಲಾಭ, ನಿಜವಾಗಿ ಯೋಚನೆ ಮಾಡಿದ್ರೆ ಇದು ಅತಯವ ಚೋಭವ ಸೂರ್ಯಕಾಧಿಪತ ಒಂದೇ ವಾಕ್ಯ ಅಂತ ಅನ್ಕೊಂಡು ಅರ್ಥ ಬರೆದು ಬಿಡಿದ್ದಾರೆ. ನಿಜವಾಗಿ ಅದಲ್ಲ. ಆದ್ರೂ ಅರ್ಥದೋಷ, ಅರ್ಥದೋಷ ಅಂದ್ರೆ ಈ ಅರ್ಥ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನಲ್ಲಿ ಯಾವುದೇ ಧರ್ಮಗಳಿಲ್ಲ ಅಂತ ಹೇಳುವಂತದ್ದೇನಿದೆ ಅದು ತಪ್ಪಾಗಿದೆ ಅಂತ ಅದನ್ನೆಲ್ಲ ನಾವು ವಿವರಣೆ ಮಾಡಾಗಿದೆ. ಈ ರೀತಿ ಈ ಭಾಗದ ವಿವರಣೆ ಇದನ್ನ ಪೂರ್ತಿ ಮುಗಿಸಾಯ್ತು. ಈಗ ಈ 2ನೇ ಪ್ಯಾರದಲ್ಲಿ ಕೊನೆಗೆ 2 ಲೈನ್ ಇದೆ, ಆ 2 ಲೈನ್ ಅರ್ಥ ಹೇಳಾಯ್ತು. ಯದ್ಯಪಿ ಏವಂ ಅಂತ ಶುರುವಾಗಿದೆ. ಯದ್ಯಪಿ ಏವಂ ಏಕವಾಕ್ಯತಾ ಲಾಭ ತಥಾಪಿ ಅರ್ಥದೋಷ ತತ್ರ ತತ್ರ ವಿತ್ಪಾದಿತ ಏವ. ಅದರಿಂದ ಅವ್ರು ಹೇಳೋ ವಿಷಯ ಸರಿ ಇಲ್ಲ, ಸೂತ್ರಗಳಲ್ಲಿ ಶಬ್ದಗಳು ಬೇಕಾಗಿಲ್ಲ, ವಿವರಣೆ ಮಾಡ್ಬೇಕಾದ್ರೆ ಇಂತಿಂತ ಶಬ್ದ ಬೇಕಾಗಿಲ್ಲ, ಅದನ್ನ ಅನಾವಶ್ಯಕವಾದ ಮಾತನಾಡೋ ಹಾಗಿಲ್ಲ. ಈಗ ವಾದಕ್ಕೆ ಕೂತಿದ್ದಾರೆ, ವಾದಕ್ಕೆಲ್ಲ ನಾವು ತಿಳ್ಕೊಂಡಿರೋ ವಾದ, ಶಾಸ್ತ್ರದ ವಾದ ಅಲ್ಲ. ಶಾಸ್ತ್ರದ ವಾದ ಅಂದ್ರೆ ಗುರು ಶಿಷ್ಯರಿಗೆ ನಡೆಯೋದು. ಈಗ ಪ್ರತಿವಾದಿಗಳಾದ ಅದ್ವೈತಿಗಳು ದ್ವೈತಿಗಳು ಕೂತಿದ್ದಾರೆ ವಾಕ್ಯಾರ್ಥ ಮಾಡ್ತಾ, ಅಲ್ಲಿ ಮಾಡ್ಬೇಕಾದ್ರೆ ಸುಮ್ನೆ ಅನಾವಶ್ಯಕವಾದ ಮಾತುಗಳು ಬರೋ ಹಾಗಿಲ್ಲ. ಅದಕ್ಕೋಸ್ಕರನೇ ಅವರ ಮಾತನ್ನ ಗಮನಿಸ್ತಾ ಇದ್ರು ದ್ವೈತಿಗಳು. ಏನ್ ಒಂದು ದೋಷ ಸಿಕ್ತೋ ಆ ದೋಷ ಇದೆ, ಸರಿ ಇಲ್ಲ, ಈ ವ್ಯಾಖ್ಯಾನ ಹೀಗ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಅದನ್ನ ಸರಿಯಾಗಿ ವಿವರಣೆ ಮಾಡಬೇಕು. ಸುಮ್ನೆ ಶಬ್ದಗಳನ್ನ ಬಳಸೋ ಹಾಗಿಲ್ಲ. ಹಾಗ ಅವ್ರು ಬಳಸಿರೋದನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಮುಂದೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನ ಗಮನಿಸಿದ್ರೆ ಇಲ್ಲಿ ಯಾದುಪತ್ಯ ಟಿಪ್ಪಣಿ ಇದೆ, ಗುರುವರ್ಥ ದೀಪಿಕಾ ಟಿಪ್ಪಣಿ ಆದ ಮೇಲಿನ ಟಿಪ್ಪಣಿ. ಯಾದುಪತ್ಯ ಟಿಪ್ಪಣಿಯಲ್ಲಿ ಬರುವಂತಹ ಒಂದು ವಿಷಯ 2ನೇ ಲೈನ್ ನಲ್ಲಿದೆ, ಅರ್ಥದೋಷ ಇತಿ ಅಂತ ಅಲ್ಲಿ ಪ್ರತೀಕವನ ಧಾರಣೆ ಮಾಡಿದ್ದಾರೆ. ಈ ಪ್ರತೀಕವನ್ನ ಹಿಡ್ಕೊಂಡು ಅವರು ವಿವರಣೆ ಮಾಡಿದ್ದಾರೆ. ಅರ್ಥದೋಷ ಅಂತಂದ್ರೆ ಏನು ಅಂತ ಬರ್ದಿದ್ದಾರೆ. ಅಲ್ಲಿ ಚೈತನ್ಯಸ್ಯ ಅಂದ್ರೆ ಪರಮಾತ್ಮ ಏನಿದ್ದಾನೆ ಒಂದು ನಿರ್ವಿಶೇಷ ಅಂದ್ರೆ ಅವನಲ್ಲಿ ಯಾವುದೇ ಒಂದು ಧರ್ಮಗಳನ್ನ ಒಪ್ಪಿಲ್ಲ ಪರಮಾತ್ಮನಲ್ಲಿ. ಆದರೆ ಕೆಲವರು ಏನ್ ಮಾಡಿದ್ರು, ಪರಮಾತ್ಮನಲ್ಲಿ ಜ್ಞಾನ ಇದೆ, ಅವನಿಗೆ ಆನಂದ ಉಂಟಾಗತ್ತೆ, ಹೀಗೆಲ್ಲ ಒಪ್ಲೇಬೇಕಲ್ವಾ ಇವೆಲ್ಲ ಅಂದ್ರೆ ಹೌದು, ಇದೆಲ್ಲ ಒಪ್ಪಬೇಕು, ಒಪ್ಪಿದ್ರು ಅದು ಸುಳ್ಳು ಅಂತ ಒಪ್ಕೊಳ್ಳಿ ಅಂತ ಅವ್ರ ಮತ. ಒಪ್ಪೋದು ಒಪ್ತೀವಿ ಆದ್ರೆ ಸುಳ್ಳು. ಈಗ ಹೇಗೆಂದ್ರೆ ಮುಂದೆ ಒಬ್ಬ ವ್ಯಕ್ತಿ ಬಂದ, ತುಂಬಾ ಒಳ್ಳೆಯವನ, ಹೌದು ಒಳ್ಳೆ ಗುಣಗಳೆಲ್ಲ ಇದೆ ಇವನಲ್ಲಿ, ಅದೆಲ್ಲ ಸುಳ್ಳು, ಅವ್ನು ಏನ್ ಮಾಡ್ತಾನೆ, ಆ ರೀತಿ ಹೇಳಿದ್ರೆ ಒಂದು ಹೊಡೆದೇ ಹೊಡಿತಾನೆ ನಮ್ಗೆ. ಅಯ್ಯೋ ತುಂಬಾ ಹೊಗಳೋದೆಲ್ಲ ಹೊಗಳು ಬಿಟ್ಟು ನಿಜವಾಗಿ ಇದೆಲ್ಲ ಹೊಗಳುಗಳಿಕೆಗೆ ಇದು ಪಾತ್ರನೇ ಅಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಹೊಗಳಬೇಕಾದ್ರೆ ಯಾಕೆ ಅಷ್ಟು ಹೊಗಳಬೇಕು ಸುಮ್ನೆ, ಅಷ್ಟ್ ಹೊಗಳಿ ಸುಳ್ಳು ಅಂತ ಅನ್ನೋದಕ್ಕ, ಸುಳ್ಳು ಅಂತ ಆದ್ಮೇಲೆ ಹೊಗಳಿದ್ದಕ್ಕೆ ಅರ್ಥವೇ ಇಲ್ಲ ಅಂತ. ಆ ರೀತಿ ಅದ್ವೈತವಾದ ಆಯ್ತು. ಹೊಗಳೋದೆಲ್ಲ ಪರಮಾತ್ಮ ಅದಿದೆ ಇದಿದೆ ಅಂತೆಲ್ಲ ಹೇಳಿ ಇದೆಲ್ಲ ಸುಳ್ಳಾದದ್ದಿದೆ, ಸತ್ಯವಾದದ್ದು ಯಾವುದು ಅಲ್ಲ ಅಂತ ಹೇಳೋದು. ಇದು ಸತ್ಯವಾದದ್ದಲ್ಲ ಅಂತಂದ್ರೆ ಏನರ್ಥ, ಸುಳ್ಳು ಅಂದ್ರೆ ಮತ್ ಏನೂ ಇಲ್ಲ ಅಂತ ಅರ್ಥ ಆಯ್ತು, ಗುಣಗಳೇ ಇಲ್ಲ ಅಂತ ಹೇಳಿದಾಗ ಆಯ್ತು, ಇದು ಸರಿನಾ? ಈ ತರ ಅವರು ಅರ್ಥವನ್ನ ಮಾಡ್ತಾರೆ. ಅದನ್ನ ಇಲ್ಲಿ ಆ ದೋಷವನ್ನ ಏನೇನಿದೆ ಅದನ್ನೆಲ್ಲ ಮೊದಲನೇ ಈ ಅಧಿಕರಣ ಅಂದ್ರೆ ಜಿಜ್ಞಾಸಾಧಿಕರಣ ಮೊದಲನೇ ಸೂತ್ರ ಇದೆಯಲ್ಲ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಆ ಸೂತ್ರದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಅದನ್ನ ಖಂಡನೆ ಕೂಡ ಮಾಡಿದ್ದಾರೆ. ಆದ್ರಿಂದ ಏಕವಾಕ್ಯತೆ ಶಾಸ್ತ್ರದಲ್ಲಿ ಮುಖ್ಯ. ಏಕವಾಕ್ಯತ ಅಂತ ಶಾಸ್ತ್ರದಲ್ಲಿ ಒಂದು ದೊಡ್ಡ ವಿಷಯ. ಏಕವಾಕ್ಯತ ಅಂದ್ರೆ ಏನು ಅಂದ್ರೆ, ನಾವು ಹೇಳುವಂತ ಎಷ್ಟೆಷ್ಟೇ ವಾಕ್ಯಗಳಿದ್ರು ಕೊನೆಗೆ ಸಾರ ಏನು ಮುಖ್ಯ, ಏನ್ ಹೇಳಲಿಕ್ಕೆ ಹೊರಟಿದೀವಿ ಅದು ಬಹಳ ಮುಖ್ಯ. ಅಂದ್ರೆ ಒಂದು ಸರಿಯಾದ ಗುರಿಯನ್ನ ಇಟ್ಟುಕೊಂಡು ವಾಕ್ಯ ಪ್ರಯೋಗ ಮಾಡ್ಬೇಕು. ಅಂದ್ರೆ ನಾವೆಷ್ಟೋ ನೂರಾರು ಮಾತುಗಳನ್ನ ದಿವಸವಿಡೀ ಆಡ್ತಾ ಇರ್ತೀವಿ, ಬೆಳಗ್ಗೆ ಅಂದ್ರೆ ರಾತ್ರಿ. ಉಪದೇಶ ಕೊಟ್ಟ 1.5 ಗಂಟೆ ಉಪದೇಶ ಕೊಡ್ತೀವಿ ಯಾರಿಗಾರು. ಉಪದೇಶ ಕೊಟ್ಮೇಲೆ ಏನ್ ಕೊನೆಗೆ ಒಂದೇ ವಾಕ್ಯದಲ್ಲಿ ವಿಶೇಷವಾಗಿ ನಾ ಇಷ್ಟೊತ್ತು ಮಾತನಾಡಿದಕ್ಕೆ ಕೊನೆಗೆ ಏನಪ್ಪ ಮುಖ್ಯ ಅಂದ್ರೆ ಇದೆ, ಇದನ್ನ ತಿಳಿಸ್ಲಿಕ್ಕೋಸ್ಕರ ನಾ ಇಷ್ಟೊತ್ತು ಮಾತನಾಡದೆ ಅಂತ ಹೇಳ್ತಾ ಇರ್ತೀವಿ ಮಾತನಾಡ್ತಾ. ಹಾಗಾದ್ರೆ ನಾವು ಮಾತನಾಡೋ ಪ್ರತಿ ಸಂಭಾಷಣೆಗೂ ಕೆಲವು ಸರಿ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇರ್ತಾರೆ, ಡೈರೆಕ್ಟ್ ಆಗಿ ಹೇಳಲ್ಲ. ಆ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಅಷ್ಟೂ ಮಾತುಗಳಿಗೆ ಏನ್ ಅರ್ಥ, ಅದು ಇಷ್ಟೇ ಅರ್ಥ ಅಂತ ಕೊನೆಗೆ ತೀರ್ಮಾನಕ್ಕೆ ಬರ್ತೀವಿ. ಆ ಕೊನೆಗೆ ಬರೋ ಏಕವಾಕ್ಯತ ಅಂತ ಕರಿತೀವಿ. ನಾವು ಆಡಿದ ಪ್ರತಿಯೊಂದು ಮಾತುಗಳು, ಆಡಿದ ಕೆಲಸಗಳಾಗ್ಬೋದು, ಎಲ್ಲದಕ್ಕೂ ಮುಖ್ಯವಾಗಿ ಏನು ತಾತ್ಪರ್ಯ, ಯಾವುದನ್ನ ಏನನ್ನು ತಿಳಿಸ್ಲಿಕ್ಕೆ ಹೊರಟಿದ್ದು ಅನ್ಬೇಕಾದ್ರೆ ಬಹಳ ಎಚ್ಚರದಲ್ಲಿ ಇರ್ಬೇಕು. ಅದನ್ನ ಅದ್ವೈತವಾದವ್ರು ಏನ್ ಮಾಡಿದ್ರು, ತಿಳಿಸೋ ಯಾವುದೇ ಉದಾಹರಣೆ ಕೊಡ್ಲಿ ಶಾಸ್ತ್ರದಲ್ಲಿ, ಏನ್ ಬೇಕಾದ್ರೆ ಕೊಡ್ಲಿ, ಅದ್ ಏನ್ ತಿಳಿಸ್ಲಿಕ್ಕೆ ಕೊಟ್ಟಿದೆ, ಪರಮಾತ್ಮನಲ್ಲಿರೋ ಪ್ರತಿಯೊಂದು ಧರ್ಮಗಳು ಕೂಡ ಅದೆಲ್ಲ ಸುಳ್ಳಾಗಿವೆ, ಅದೆಲ್ಲ ಅಪಾರಮಾರ್ಥಿಕ, ಅದ್ ಯಾವುದು ನಿಜವಾಗಿ ಆ ಪರಮಾತ್ಮನಂತೆ ಸತ್ಯವಾಗಿಲ್ಲ ಅಂತ ಇಷ್ಟು ತಿಳಿಸ್ಕೊಡ್ಲಿಕ್ಕೆ ಹೋಗಿದೆ ಅಂತ. ಇದು ಏಕವಾಕ್ಯತ. ಒಂದು ಏಕ ಅಂದ್ರೆ ಒಂದೇ ಅಂದ್ರೆ ಮುಖ್ಯವಾದ ಒಂದು ಯಾವ ಅರ್ಥ ಇದೆ ತಿಳಿಸ್ಬೇಕಾಗಿರೋದು,
ಅದನ್ನ ತಗೊಂಡು ವಾಕ್ಯ, ಎಲ್ಲವೂ ಕೂಡ ವಾಕ್ಯಗಳು ಅದೇ ಅರ್ಥವನ್ನ ತಿಳಿಸ್ಲಿಕ್ಕೆ ಹೊರಟಿವೆ. ಸಮಗ್ರ ವೇದ ಓದ್ತೀವಿ, 4 ವೇದ ಓದ್ದ, ಏನ್ ಗೊತ್ತಾಯ್ತು ಕೊನೆಗೆ? ಭಗವಂತ ಸರ್ವೋತ್ತಮ ಅಂತ ಗೊತ್ತಾಯ್ತು, ಅಷ್ಟು. ಇದು ಬಹಳ ಮುಖ್ಯ. ಅದನ್ನ ಮೊದಲ ಆಚಾರ ನಮಗ್ ಕೊಟ್ಬಿಟ್ಟಿದ್ದಾರೆ. ವಿಷ್ಣು ಸರ್ವೋತ್ತಮತ್ವ ಹೇಳಲಿಕ್ಕೆ ಎಲ್ಲ ಹೊರಟಿರೋದು, ಭಗವಂತನ ಗುಣಗಾನ ಮಾಡ್ಲಿಕ್ಕೆ ವೇದ ರಾಶಿಗಳೆಲ್ಲ ಇವೆ ಅಂತ. ಅದು ನಿಜವಾಗಿ ಆ ತಾತ್ಪರ್ಯ ಬಹಳ ಮುಖ್ಯ, ಅದರಲ್ಲಿ ನೆನಪಿಸಿಕೊಟ್ಟಿದ್ದಾರೆ. ಇದಾದ್ಮೇಲೆ ಈ ವಂಶ ಪಲ್ಲಿ ಅಂದ್ರೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿ, ಅದರಲ್ಲಿ ಏವಂ ನ ಕರ್ತವ್ಯ ಐತಿ ಅಂತ 2 ಲೈನ್ ಆದ್ಮೇಲೆ ಸಿಗುತ್ತೆ. ಸೂರ್ಯಕಾದಿಹಿ ಇತ್ಯೇವ ಕೃತೆ ಸತಿ ಸೂರ್ಯಕಾದಿಹಿ ಉಪಮಾ ಉಪಾದೀಯತೆ ಮೋಕ್ಷಶಾಸ್ತ್ರೇಶು ಇತಿ ಸಾಮಂಜಸ್ಯಾದಿತ್ಯರ್ಥ. ಅವರು ಅರ್ಥ ಬರೀತಾ ಆ ಮೊದಲನೇ 3 ಲೈನ್ ಏನಿದೆ ಜೈತೀರ್ಥರು ಹಾಕಿರೋದು, ಅದು ಪೂರ್ತಿ ಅದ್ವೈತ ಮತದವರ ವ್ಯಾಖ್ಯಾನ, ಅದನ್ನ ಹಾಗೆ ವಿವರಣೆ ಮಾಡಿದ್ದಾರೆ. ಅಲ್ಲಿ ಮಾಡ್ತಾ ಅವ್ರು ಹೇಳ್ತಾರೆ, ಇಲ್ಲಿ ಇದು ಬೇಕಾಗಿರ್ಲಿಲ್ಲ, ಯಾವುದು ಸೂರ್ಯಕಾಧಿಪತಿ ಅಂತ ಬೇಕಾಗಿರ್ಲಿಲ್ಲ, ಸೂರ್ಯಕಾದಿಹಿ ಅಂತ ಇಷ್ಟೇ ಸಾಕಾಗಿತ್ತು. ಅದರಿಂದ ಹೇಗೆ ಅಲ್ಲಿ ನೋಡಿ, ಪರ್ವತಃ ವನ್ಹಿವಾನ್ ಧೂಮಾತ್ ಮಹಾನಸ ವತ್ ಏನ್ ಬೇಕಾಗಿಲ್ಲ, ಯಥಾ ಮಹಾನಸಂ ಅಂತಂದ್ರೆ ಸಾಕು. ಆ ವತಿ ಅನ್ನೋದನ್ನ ಹೇಳೋದಕ್ಕೆ ಯಥಾ ಅಂತ ಹೇಳಿದ್ದೇವೆ ಅಲ್ಲಿ, ಅದು ಯಥಾ ಮಹಾನಸಂ ಅಂತ ಈ ಕ್ರಮ ಇದೆ. ಹಾಗೆ ಇಲ್ಲಿ ಸೂರ್ಯಕಾದಿ ಉಪಮಾ ಯತಃ ಉಪಾದೀಯತೆ, ಯಾವ ಕಾರಣದಿಂದ ಈ ಶಾಸ್ತ್ರಗಳಲ್ಲಿ ನೀರು, ಸೂರ್ಯ, ಅವನ ಪ್ರತಿಬಿಂಬ, ಹೀಗೆಲ್ಲ ಈ ಎಲ್ಲ ಉದಾಹರಣೆಗಳನ್ನ ತಗೊಳ್ತಾರೋ ಆ ಕಾರಣದಿಂದ ಹೀಗಿದೆ ಅಂತ ಅವನು ಹೇಳಲಿಕ್ಕೆ ಹೊರಟ ಮುಂದಕ್ಕೆ ಅರ್ಥ. ಆದ್ರೆ ಇಲ್ಲೆಲ್ಲ ಹೇಳಬೇಕಾದ್ರೆ ಅವನು ಏಕವಾಕ್ಯತೆ ತೋರಿಸ್ಕೊಟ್ಟ, ಒಂದೇ ಮುಖ್ಯ ಅರ್ಥ ಹೇಳಿಕ್ ಹೋಗಿರೋದು ನಮ್ಮ ಶಾಸ್ತ್ರ. ಏನು? ಪರಮಾತ್ಮಲ್ಲಿ ಯಾವುದೇ ಧರ್ಮಗಳಿಲ್ಲ, ಜೀವನಿಗೂ ಅವನು ಒಂದೇ, ಜೀವನಿಗೂ ಅವನಿಗೆ ಐಕ್ಯ ಇದೆ ಅಂತ ಹೇಳಲಿಕ್ಕೆ ಹೊರಟಿದೆ ಅಂತ ಅವನ ತಾತ್ಪರ್ಯ. ಇದನ್ನ ಹೇಳ್ತಾ ಸೂರ್ಯಕಾದಿ ಅಂತ ಇಷ್ಟೇ ಸಾಕು, ಸೂರ್ಯಕಾದಿ ವತ ಅನ್ನೋದು ಬೇಡ ಅಂತ ಇಷ್ಟನಲ್ಲಿ ವಿವರಣೆ ಮಾಡಿದ್ದಾರೆ. ಇದು ಮುಂದಕ್ಕೆ ಹೋಗೋಣ. ಇವಾಗ ಒಟ್ಟು ಹಾಗಾದ್ರೆ ಏನ್ ತಾತ್ಪರ್ಯ? ನಿಮ್ಮ ಪ್ರಕಾರನಾದ್ರೂ ಈಗ ಉಪಮಾಧಿಕರಣದ ಈ ಸೂತ್ರಕ್ಕೆ ಏನ್ ಅರ್ಥ ಅಂದ್ರೆ, ಅದಕ್ಕೆ ಇವರು ಬರೆಯೋದು ಮುಂದಿನ ಶ್ಲೋಕ, ಅನ್ಯಾಭಾಸ ವಿಶೇಷಿತ ಅಂದ್ರೆ ಸೂರ್ಯನ ಪ್ರತಿಬಿಂಬಕ್ಕೂ ಮತ್ತೆ ನಾವು ಪರಮಾತ್ಮನ ಪ್ರತಿಬಿಂಬ ಆಗಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿಕ್ ಹೋಗ್ತಾರೆ. ಹಾಗಾದ್ರೆ ನಾವೆಲ್ಲ ಇಷ್ಟು ಏನು ಯೋಚನೆ ಮಾಡಿದ್ವಿ, ಆಕ್ಷೇಪ ಮಾಡೋನು ಏನ್ ಮಾಡಿದ್ದ? ಅವನು ಬಿಂಬ ಪ್ರತಿಬಿಂಬ ಅಂತ ಅಂದ ಕೂಡ್ಲೆ ಅದು ನೀರಿನ ತರನೋ ಒಂದ ಕನ್ನಡಿ ತರನೋ ಇರುತ್ತೆ. ಜೀವರಿಗೂ ಕೂಡ ಕನ್ನಡಿ ಹೋದ್ಮೇಲೆ ಅಲ್ಲಿ ನಮ್ಮ ಮುಖ ಎಲ್ಲಿ ಕಾಣುತ್ತೆ? ಕಾಣೋದಿಲ್ಲ. ಹಾಗೆ ನೀರೇ ಹೋದ್ಮೇಲೆ ಅಲ್ಲಿ ಸೂರ್ಯನ ಪ್ರತಿಬಿಂಬ ಎಲ್ಲಿ ಕಾಣುತ್ತೆ? ಸೂರ್ಯನೂ ಕೂಡ ತನ್ನ ಮುಖವನ್ನು ನೋಡ್ಕೊಳ್ಳಿಕ್ ಸಾಧ್ಯ ಇಲ್ಲ ನೀರಿಲ್ದೆ ಇದ್ರೆ. ಈ ತರ ನಾವು ಆ ಉಪಾಧಿಯೇ ಇಲ್ವಲ್ಲ ಜೀವರಿಗೆ. ಯಾವ್ದು ಉಪಾಧಿ? ಜೀವ ಎಲ್ಲಿ ಕಾಣಬೇಕು? ಯಾವ ಕನ್ನಡಿಲಿ ಜೀವ ಕಾಣ್ತಾನೆ ಆ ಪರಮಾತ್ಮನ ಪ್ರತಿಬಿಂಬನಾಗಿ? ಯಾವ ನೀರಿನಲ್ಲಿ ಆ ಜೀವ ಕಾಣ್ತಾನೆ? ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಆಕ್ಷೇಪ ಕೊಟ್ರು. ಮತ್ತಷ್ಟೇ ಅಲ್ಲದೆ ಉಪಾಧಿ ಅಂತ ಒಪ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಆ ಉಪಾಧಿಯನ್ನ ಒಪ್ಪಿಕೊಂಡ್ರೆ ಅದು ಯಾವಾಗ್ಲೂ ಇದ್ದು ಬಿಟ್ರೆ ಆ ಜೀವನಿಗೆ ಅವನಿಗೆ ಯಾವಾಗಲೂ ಸಂಸಾರಿಯಾಗೇ ಉಳ್ಕೊಳ್ಬೇಕು. ಯಾಕಂದ್ರೆ ಉಪಾಧಿಯ ಸಂಪರ್ಕ ಹೋಗ್ಬೇಕು ನಮ್ಗೆ. ಅಂದ್ರೆ ಶರೀರ ಇದೆ, ಈ ದೇಹ ಯಾವಾಗ್ಲೂ ನಮ್ ಜೊತೆಗೆ ಇತ್ತು ಅಂದ್ರೆ ನಮಗೆ ಮೋಕ್ಷನೇ ಸಿಗ. ಆದ್ರಿಂದ ಈ ಸ್ಥೂಲ ದೇಹ ಹೋಗ್ಲೇಬೇಕು. ಅದು 70 80ಕ್ಕೋ, ಆದ್ರೆ ಹೋದ್ಮೇಲೆ ಇನ್ನೊಂದು ಸ್ಥೂಲ ದೇಹ ಪಡ್ಕೊಳ್ಳೋ ತರ ಆಗ್ಬಾರ್ದು. ಅದೇ ಮತ್ತೆ ವ್ಯರ್ಥ. ಅಂತೂ ಶಾಶ್ವತವಾಗಿ ದೇಹವನ್ನ ಕಳ್ಕೊಳ್ಳಿಕ್ಕೆ ನಾವು ಮಾಡುವಂತ ಉಪಯೋಗ ಇದು ಸಾಧನೆಗಳೇ ಈ ಮೋಕ್ಷ ಶಾಸ್ತ್ರದಲ್ಲಿ ಹೇಳಿರೋ ಸಾಧನೆಗಳು. ಅಂದ್ರೆ ದೇಹ ಕಳ್ಕೊಳ್ಳಿಕ್ಕೆ ಇರೋದು ನಿಜವಾಗಿ ದೇಹ ಕಳ್ಕೊಳ್ಳೋದು ಸಮಾನ. ಸಾಧನ ಶಾಸ್ತ್ರ ಓದ್ತಾ ಇರೋದೇ ನಾವು ಅದಕ್ಕೋಸ್ಕರ, ದೇಹ ಕಳ್ಕೊಳ್ಳಿಕ್ಕೆ ಅಂತ. ಸಹಜವಾಗಿ ಹೋಗೋ ದೇಹ ಏನಿದೆ ಆ ದೇಹ ಹೋದ್ ಕೂಡ ಮೋಕ್ಷ ಸಿಗಲ್ಲ. ಅದಕ್ಕೋಸ್ಕರ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಒಳಗಡೆ ಇದ್ದ ದೇಹ, ಲಿಂಗ ದೇಹ ಏನಿದೆ ಅದು ಹೋಗ್ಬೇಕು ಅಂತ. ಇಷ್ಟು ಅಂತೂ ಈ ಜೀವರಲ್ಲಿ ಮತ್ತೆ ಪರಮಾತ್ಮನಲ್ಲಿ ಇರುವಂತಹ ಬಿಂಬ ಪ್ರತಿಬಿಂಬ ಭಾವ ಏನ್ ಶಬ್ದ ಬಳಸ್ತೀವಿ ಅದಕ್ಕೂ, ನೀರಿಗೂ ಮತ್ತೆ ನೀರ್ನಲ್ಲಿ ಕಾಣೋ ಸೂರ್ಯನಿಗೂ, ಕನ್ನಡಿಯಲ್ಲಿ ಕಾಣುವಂತಹ ಮುಖಕ್ಕೂ ವ್ಯತ್ಯಾಸ ಇದೆ. ಯಾಕೆ ಅಂದ್ರೆ ವಿಶೇಷಿತ ವೈಲಕ್ಷಣ್ಯ ಇದೆ. ಅನ್ಯ ಆಭಾಸ ವಿಶೇಷಿತ. ಅನ್ಯ ಅಂತಂದ್ರೆ ಈ ಸೂರ್ಯನ ಪ್ರತಿಬಿಂಬ ಇವೆಲ್ಲ, ಮತ್ತೆ ಅದರ ಜೊತೆಗೆ ಮತ್ತೆ ಜೀವಾನಂ, ಅದರಿಂದ ಈ ಜೀವರಿಗೆ ವಿಶೇಷಿತ ಒಂದು ವ್ಯತ್ಯಾಸ, ವಿಲಕ್ಷಣತೆ ಇದೆ. ಅದನ್ನ ಇಲ್ಲಿ ಸೂತ್ರಕಾರರು ವೇದವ್ಯಾಸರು ತಾವು ಅತಯವ ಚೋಪಮ ಅಂತ ಈ ಸೂತ್ರದಲ್ಲಿ ತಿಳಿಸ್ಕೊಂಡಿದ್ದಾರೆ. ನಮ್ಗೇನಂದ್ರೆ ಅತಯವ ಚೋಪಮ ಸೂರ್ಯಕಾಧಿಪತ ಅನ್ನೋ ಸೂತ್ರ ಬಾಯಿಗೆ ಬರ್ಬಿಡ್ಬೇಕು. ಈ ತರ ಎಲ್ಲಾ ಸೂತ್ರಗಳು ಬ್ರಹ್ಮಸೂತ್ರಗಳು ಬಾಯಿಗೆ ಬರ್ಬೇಕು. ಅದಲ್ಲಿ ಹೇಳ್ತಾ ಇಡೀ ಅಧಿಕರಣ ಕೊನೆಯವರೆಗೂ ಈ ಸೂತ್ರ ಬಾಯ್ಪಾಠ ಆಗ್ಬಿಡ್ಬೇಕು. ಓಂ ಅತಯೇವಚ ಉಪಮಾ ಸೂರ್ಯಕಾಧಿಪತ ಓಂ ಅಂತ. ಇಲ್ಲಿ ಉಪಮಾ ಅಂತ ಏನ್ ಶಬ್ದ ಬರೆದಿದೆ, ಆ ಉಪಮಾ ಅನ್ನೋ ಶಬ್ದದಿಂದ ಉದಾಹರಣೆ, ದೃಷ್ಟಾಂತ, ಅದು ಯಾವುದು? ಸೂರ್ಯನ ಪ್ರತಿಬಿಂಬದಂತೆ ಅಂತ ಬಂತು.
ಈಗ ಹೇಳ್ತಾರೆ ಇಲ್ಲ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ ಅಂದ್ರೆ ಅದಕ್ಕೆ ಮುಂದಿನ ಶ್ಲೋಕ ಯದುಕ್ತಂ ತದಧೀನತ್ವಂ ಸರ್ವಾವಸ್ಥಾ ಸ್ವಶೇಷತಃ ಜೀವಸ್ಯ ಸದೃಶತ್ವಂಚ ಚಿತ್ವಮಾತ್ರಂ ನ ಚಾಪರಂ. ಅದೇ ಈ ಶ್ಲೋಕದ ವಿವರಣೆನ ಮತ್ತೆ ನಾಳೆ ನೋಡೋಣ. ಅಂತೂ ಪರಮಾತ್ಮನಿಗೂ ಜೀವರಿಗಿರೋ ಬಿಂಬ ಪ್ರತಿಬಿಂಬ ಭಾವ ಅಂದ್ರೆ ಯಾವ ರೀತಿ ಹೋಲಿಕೆ ಹೇಳ್ಬೇಕಲ್ಲ, ಸುಮ್ನೆ ಎಲ್ಲಾ ಹೋಲಿಕೆ ಇದೆಯಾ ಇಲ್ವಾ, ಅಥವಾ ಯಾವ ಹೋಲಿಕೆ ಇದ್ರೆ ಹೇಳ್ಬೋದು ಎಂಥ ಹೋಲಿಕೆಯನ್ನ ಅಂತ ಅದರ ಮುಂದಿನ ಈ ಈ ಶ್ಲೋಕದ ವಿವರಣೆಯಾಗಿ ಬರುತ್ತೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಆಚಾರ್ಯ ನಮಸ್ಕಾರ. ಆಚಾರ್ಯ ಅಪಾರಮಾರ್ಥಿಕ ಮತ್ತು ನಿರ್ವಿಶೇಷ ಎಲ್ಲ ಒಂದೇ ಏನು ಶಬ್ದ? ಏನ್ ಅಪಾರಮಾರ್ಥಿಕ ಮತ್ತೆ ಇನ್ನೊಂದು ಅಪಾರಮಾರ್ಥಿಕ ಅಂದ್ರೆ ಇದು ಸತ್ಯ ಇಲ್ಲಲ್ಲ, ಅಂದ್ರೆ ಇದರ ಅರ್ಥ ಏನಾಗ್ತದೆ? ಅಪಾರಮಾರ್ಥಿಕ ಅಂದ್ರೆ ಪಾರಮಾರ್ಥಿಕ ಅಲ್ಲದೆ ಇರೋದು. ಆಮೇಲೆ ನಿರ್ವಿಶೇಷ ಅಂದ್ರೆ ವಿಶೇಷ ವಿಶೇಷ ಅಂದ್ರೆ ಧರ್ಮ. ಯಾವುದು ಇರೋ ಧರ್ಮ, ಯಾವುದು ಧರ್ಮ ಇಲ್ಲ ಅದಕ್ಕೆ ನಿರ್ವಿಶೇಷ ಅಂತಾರಲ್ಲ. ಹಾ, ಯಾವುದೇ ಧರ್ಮ ಇಲ್ಲದೆ ಇರೋದನ್ನ ನಿರ್ವಿಶೇಷ. ಆಮೇಲೆ ಅಪಾರಮಾರ್ಥಿಕ ಅಂದ್ರೆ ಏನು? ಧರ್ಮ ಇಲ್ಲೇನ ಅದ ಹಂಗ ಅನ್ಲಿಕ್ಕೆ ಅಪಾರಮಾರ್ಥಿಕ ಏನಂದ್ರಿ? ಪಾರಮಾರ್ಥಿಕ ಇಲ್ಲ. ಈಗ ಅಬ್ರಾಹ್ಮಣ ಅಂತೀವಲ್ಲ, ಅಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಅಲ್ದೇ ಇರೋನು ಅಂತ. ಓಕೆ. ಅಪಾರಮಾರ್ಥಿಕ ಅಂದ್ರೆ ಪಾರಮಾರ್ಥಿಕ ಅಲ್ಲದೆ ಇರೋದು ಅಂತ. ಓಕೆ ಓಕೆ. ಇವು ಎರಡು ಶಬ್ದ ಬಹಳ ಬಳಸ್ತಾರಲ್ಲ ಅವರು ಅದ್ವೈತಿಗಳು. ಹೌದು. ಓಕೆ.